ಚಳಿಗಾಲದಲ್ಲಿ ನಾವು ಸೂರ್ಯ ಹುಟ್ಟೋದನ್ನೇ ಕಾಯ್ತಾ ಇರ್ತೀವಿ. ಆ ಚಳಿಲಿ ನಾವು ಬಿಸಿ ಬಿಸಿ ಟೀ ಕುಡಿತಾ ಇದ್ದರೆ ಅದ್ರ ಮಜಾನೇ ಬೇರೆ. ಆ್ಯಸ್ ಯೂಶ್ವಲ್ ಡೈಲಿ ರೋಟೀನ್ ಪ್ರಕಾರ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು. ಗಿಡಕ್ಕೆಲ್ಲ ನೀರು ಹಾಕಿದೆ. ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳ್ದಂಗೆ 2 ರೋಸ್ ಬಾಡೋಗಿತ್ತು ಒಂದು ಗಿಡದಲ್ಲಿ. ಬಟ್ ಇವತ್ತು ನೋಡಿದ್ರೆ ಒಂದು ಹೊಸ ರೋಸ್ ಬಿಟ್ಟಿತ್ತು. ಅದು ಚೆನ್ನಾಗಿದೆ ಅಂತ ಅದರ ಒಂದು ಫೋಟೋ ಇಟ್ಕೊಂಡೆ. ಆಮೇಲೆ ವಾಕಿಂಗು ಎಲ್ಲ ಆಯಿತು. ನಿನ್ನೆ ಮಿಕ್ಕಿರೋ ಬಟ್ಟೆಗಳಲ್ಲೆಲ್ಲ ವಾಪಸ್ ತಂದಿಟ್ಟೆ ಒಣಗಾಕೋಣ ಅಂತ. ಒಂದು ರಾಶಿ ಬಟ್ಟೆಗಳಿತ್ತು, ಸರಿ ಅಂತ ಅದನ್ನೆಲ್ಲ ಒಣಗಾಕಿದೆ. ಮತ್ತು ಇನ್ನೊಂದು ಪೆಂಡಿಂಗ್ ಕೆಲಸ ಏನಿದೆ ಅದಂದರೆ ಶೇವಿಂಗ್ ಮಾಡಬೇಕಾಗಿತ್ತು. ಶೇವಿಂಗು ಮಾಡಿದೆ. ಇವತ್ತು ಫಲಾರ ಅಂತ ಅವಲಕ್ಕಿನ ನೆನೆಸಿಟ್ಟು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ನಿಂಬೆಹಣ್ಣೆಲ್ಲ ಹಚ್ಕೊಂಡು ಒಗ್ಗರಣೆನ ಹಾಕಿದೆ. ಆಮೇಲೆ ಕರಿಬೇವು ಹಾಕೋಣ ಅಂತ ನೋಡಿದ್ರೆ ಕರಿಬೇವು ಯಾಕೋ ಒಣಗೋಗಿತ್ತು. ಹಾಕೋದು ಬೇಡವೋ ಅಂತ ಯೋಚನೆ ಮಾಡಿ ಕೊನೆಗೆ ಹಾಕಲಿಲ್ಲ. ಆಮೇಲೆ ನೆನೆಸಿರೋ ಅವಲಕ್ಕಿನೆಲ್ಲ ಆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕಿ ಬಿಸಿ ಬಿಸಿಯಾಗಿ ಅವಲಕ್ಕಿಯನ್ನು ರೆಡಿ ಆಯಿತು. ಒಂದು ತಟ್ಟೆಗೆ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಕೇಸರಿಬಾತ್ ಮಾಡಿದರು, ಅದನ್ನು ಹಾಕ್ಕೊಂಡು ತಿನ್ಕೊಂಡೆ. ಆಮೇಲೆ ಇವತ್ತು ಸಂಡೇ ಏನು ಕೆಲಸ ಇಲ್ಲ ಅಂತ ಹಂಗೆ ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು, ರೆಸ್ಟ್ ಮಾಡಿದೆ. ಆಮೇಲೆ ಎದ್ಬಿಟ್ಟು ಸ್ವಲ್ಪ ಎಲ್ಲ ಊರಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ಬಟ್ಟೆಗಳನ್ನೆಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಅಂತ ಕೂತೆ. ಬಟ್ಟೆಗಳು ಪ್ಯಾಕಿಂಗ್ ಎಲ್ಲ ಆಯಿತು. ಆಮೇಲೆ ನಂದು ಒಂದಿಷ್ಟು ಬಟ್ಟೆಗಳಿತ್ತು. ಆ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗ್ ಹಾಕಿ ಎಲ್ಲ ಪ್ಯಾಕಿಂಗು ಎಲ್ಲ ಮಾಡಿಕೊಂಡೆ. ಆಗಸ್ಟಲ್ಲಿ ಸಾಯಂಕಾಲ 7:15 ಆಯಿತು. ಆಮೇಲೆ ಇವತ್ತು ಫಲಾರ ಅಂತ ಮನೇಲಿ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ಏನೋ ಚೆನ್ನಾಗಿತ್ತು, ಬಟ್ ಅದನ್ನು ತಿನ್ನುವಾಗ ನನಗೆ ಮತ್ತೆ ಇದೇ ಥರ ಫೀಲಿಂಗ್ ಬಂತು. ಅದೇ ಟೈಮಲ್ಲಿ ಟಿ ವಿಲಿ ಜೋಡಿ ನಂಬರ್ 1 ಕಾರ್ಯಕ್ರಮ ಬರ್ತಾಯಿತ್ತು. ಉಪ್ಪಿಟ್ಟು ಜೋಡಿಯಾದ ಕೇಸರಿಬಾತ್ ತಂದು ತಟ್ಟೆಗೆ ಹಾಕಿದ್ರು. ಉಪ್ಪಿಟ್ಟೇನೋ ಕಷ್ಟಪಟ್ಟು ತಿನ್ಕೊಂಡೆ, ಬಟ್ ಅಷ್ಟೇ ಇಷ್ಟಪಟ್ಟು ಕೇಸರಿಬಾತ್ನ ತಿಂದೆ. ಮತ್ತೆ ಬಂದು ನೋಡಿದ್ರೆ ಬಕೆಟಲ್ಲಿ ಮತ್ತೆ ರಾಶಿ ರಾಶಿ ಬಟ್ಟೆ ಕಾಣಿಸ್ತು. ಇನ್ನೂ ಆ ಬಟ್ಟೆನೇ ಒಣಗಿರಲಿಲ್ಲ. ಇದನ್ನೇನು ಒಣಗಾಕೋದು ಅಂತ ನಾನು ಅದನ್ನು ಹಂಗೆ ಬಿಟ್ಟೆ. ಸರಿ ಅಂತ ಬಂದು ಎಡಿಟಿಂಗ್ಗೆ ಅಂತ ಕೂತ್ಕೊಂಡು ಇವತ್ತಿನ ದಿನಚರಿನ ಮುಗಿಸ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.